ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಸರ್ವರಿಗೂ ಮತ್ತು ನನ್ನ ವ್ಯೂವರ್ಸ್ ಸಬ್ಸ್ಕ್ರೈಬರ್ಸ್ಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸಾಕಷ್ಟು ಜನ ನನಗೆ ಕಮೆಂಟ್ ಆಗ್ತಾ ಇದ್ರಿ, ಮೇಡಮ್ ನಾನು ಯಾವಾಗಲೂ ಬ್ಯಾಡ್ ಲೆಕ್ಕ, ನನ್ಗೆ ಯಾಕೆ ಯಾವಾಗಲೂ ಲಕ್ಕೇ ಬರಲ್ಲ, ಲಕ್ಕೇ ಕ್ರಿಯೇಟ್ ಆಗಲ್ಲ, ಹಣಕಾಸಿನ ವಿಚಾರದಲ್ಲಿ ನಾನು ತುಂಬ ಬ್ಲಾಕೇಜ್ ಅನುಭವಿಸ್ತಾ ಇದ್ದೀನಿ, ನನಗೆ ಒಳ್ಳೇದಾಗದೇ ಇಲ್ವಾ, ಇಂಥವ್ರಿಗೆಲ್ಲ ಇವತ್ತಿನ ರೆಮಿಡೀಸ್ ಆಗಿರುತ್ತೆ. ಯಾರೆಲ್ಲ ಯಾವುದೇ ಒಂದು ಕೆಟ್ಟ ಬ್ಲಾಕೇಜ್ ಆಗಿರಲಿ, ಅದು ಯಾವುದೇ ರೀತಿ ನೀವು ಕಷ್ಟಗಳನ್ನ ಅನುಭವಿಸ್ತಾ ಇರಲಿ, ಅಂದರೆ ನೀವು ಆರ್ಥಿಕವಾಗಿ ಇರಬಹುದು ಅಥವಾ ನಿಮ್ಮ ಸಂಬಂಧಗಳಲ್ಲಿ ಇರಬಹುದು, ಮನೆಯ ವಾತಾವರಣದಲ್ಲಿ ನಗು ಕಾಣದೇ ಇರಬಹುದು, ಅಂಥವ್ರಿಗೆ ಇವತ್ತಿನ ರೆಮಿಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ನನಗೆ ಕೆಲವ್ರು ಕಮೆಂಟಲ್ಲಿ ಆಗ್ತಾ ಇದ್ರಿ, ಮೇಡಮ್ ನನಗೆ ಸಡನ್ ಲಕ್ ಕ್ರಿಯೇಟ್ ಆಗಬೇಕು, ಅಂಥವ್ರಿಗೂ ಕೂಡ ಇವತ್ತಿನ ರೆಮಿಡಿ ಏನಿದೆ ಅದ್ಭುತವಾಗಿ ವರ್ಕ್ ಆಗತ್ತೆ ಅಂತ ಹೇಳ್ಬೋದು. ಸೊ ಮೊದಲನೆಯದಾಗಿ ಒಂದು ರೆಮಿಡಿ, ಬ್ಲಾಕೇಜ್ ಓಪನ್ ಮಾಡೋದಕ್ಕೆ ಏನು ರೆಮಿಡಿ ಅಂತ ಹೇಳಿದ್ರೆ, ಮೊದಲನೆಯದಾಗಿ ಆ ರೆಮಿಡಿ ಏನು ಅಂತ ಹೇಳಿದ್ರೆ, ಚಕ್ಕೆ ಎಲ್ಲರ ಮನೆಯಲ್ಲೂ ಇರುತ್ತೆ. ಆ ಚಕ್ಕೆಯಿಂದ ಏನಾಗುತ್ತೆ ಅಂತ ನೀವು ಅನ್ಕೊಳ್ಬಹುದು. ಚಕ್ಕೆ ಒಂದು ಅಬಂಡೆನ್ಸ್ ತಂದು ಕೊಡುವಂತಹ ಕಡ್ಡಿ ವಸ್ತು ಅಂತಾನೆ ಹೇಳಬಹುದು. ಸೊ ಅದಕ್ಕೆ ನೋಡಿ, ಲಕ್ಷ್ಮಿಗೆ ಚಕ್ಕೆ, ಲವಂಗ, ಯಾಲಕ್ಕಿ ಈ ಥರದ್ದೆಲ್ಲ ಇಡ್ತೀವಿ ನಾವು ದೀಪಾವಳಿ ಟೈಮಲ್ಲಿ. ಚಕ್ಕೆ ಅಬಂಡೆನ್ಸ್ನ ತರತ್ತೆ. ಈಗಲೂ ಕೂಡ ನನ್ನ ಮನೆ ಮೇನ್ ಡೋರಲ್ಲಿ ನಾನು 9 ಪೀಸ್ ಚಕ್ಕೆಗಳೇನಿದೆ ಅದನ್ನು ಕೆಂಪು ದಾರದಲ್ಲಿ ಕಟ್ಟಿ ಮನೆಯ ಹೊರಭಾಗಕ್ಕೆ ಹಾಕಬೇಕು. ಇದರಿಂದ ಏನು ಯೂಸ್ ಆಗತ್ತೆ ಅಂತ ನೀವು ಕೇಳ್ಬೋದು. ಇದರಿಂದ ಮನೆಗೆ ಮನಿ ಅಟ್ರಾಕ್ಟ್ ಆಗತ್ತೆ. ಸೊ ನೆಗೆಟಿವ್ ಎನರ್ಜಿಯಿಂದ ಯಾರೇ ಮನೆ ಒಳಗಡೆ ಬಂದ್ರೂ ಕೂಡ ಅದು ಪಾಸಿಟಿವ್ ಆಗಿ ನಮಗೆ ತಿರುಗತ್ತೆ. ಅವ್ರು ಏನು ನೆಗೆಟಿವ್ ಇಟ್ಕೊಂಡು ಮನೆ ಒಳಗಡೆ ಪ್ರವೇಶ ಆಗ್ತಾರೆ, ಆ ನೆಗೆಟಿವ್ ಅವರೊಟ್ಟಿಗೆ ಮಾತ್ರ ಇರುತ್ತೆ, ಇಲ್ಲಿ ಅವರು ಬಿಟ್ಟು ಹೋಗೋದಕ್ಕೆ ಸಾಧ್ಯ ಇಲ್ಲ. ಮನೆಯ ಮುಖ್ಯ ದ್ವಾರಕ್ಕೆ 9 ಚಕ್ಕೆ ಕಟ್ಟೋದ್ರಿಂದ, ಚಕ್ಕೆನ ಕೆಂಪು ದಾರದಲ್ಲೇ ಆಗಿರಬೇಕು. ಕೆಂಪು ದಾರ ಅಬಂಡೆನ್ಸ್ ತಂದು ಕೊಡುತ್ತೆ. ಸೊ ಇದು ಕೆಂಪು ದಾರದಲ್ಲಿ ಕಟ್ಟಿ ನೇತು ಹಾಕೋದ್ರಿಂದ ಹೊರಭಾಗದಲ್ಲಿ ಪ್ರತಿದಿನ ಅದಕ್ಕೆ ದೀಪ ಅಂದರೆ ಮೇಡಮ್ ದೀಪನ ತಗೊಂಡೋಗಿ ಅದಕ್ಕೆ ತೋರ್ಸೋದಂತ ಸಾಕಷ್ಟು ಜನ ಬೇರೆ ಬೇರೆ ರೀತಿ ಕ್ವಶನ್ಸ್ಗಳನ್ನ ಕೇಳ್ತೀರಿ, ಅದಕ್ಕೆಲ್ಲ ಉತ್ತರ ಕೊಡೋದಕ್ಕಾಗಲ್ಲ. ಈ ಕರ್ಪೂರದ ಆರತಿ ಎತ್ತೋದು ಆಗಿರ್ಬಹುದು, ಅದಕ್ಕೆ ಊದಿನ ಕಡ್ಡಿಯ ಸಾಂಬ್ರಾಣಿ ತೋರ್ಸೋದಾಗಿರ್ಬಹುದು, ಈ ಥರದ್ದೆಲ್ಲ ಮಾಡೋದ್ರಿಂದ ಆಕ್ಟಿವ್ ಆಗತ್ತೆ. ಸೊ ಇದು ಮತ್ತೆ ಯಾವಾಗ ಇದನ್ನ ಬದಲಾಯಿಸ್ಬೇಕು ಅಂತ ಹೇಳಿದ್ರೆ, ಹುಣ್ಣಿಮೆಯಿಂದ ಹುಣ್ಣಿಮೆಗೇನೆ ಇದು ಬದಲಾಯಿಸ್ಬೇಕಾಗತ್ತೆ. ಹಾಗೆ ನನಗೆ ಲಕ್ ಕ್ರಿಯೇಟ್ ಆಗಬೇಕು, ನನ್ನ ಹತ್ರ ಹಣದ ಹೊಳೆ ಬರಬೇಕು, ನಾನು ತುಂಬ ಬ್ಯಾಡ್ ಲಕ್ಕಲ್ಲಿ ಇದ್ದೀನಿ ಅನ್ನೋರಿಗೂ ಕೂಡ ಅದ್ಭುತವಾದ ಒಂದು ರೆಮಿಡಿ ಇದೆ. ನಾನು ಎಲ್ಲೇ ಹೋದ್ರೂ ಆ ಕೆಲಸಗಳಾಗ್ತಾ ಇಲ್ಲ, ನಾನು ಏನಾದರೂ ಲೋನ್ಗೆ ಅಪ್ಲೈ ಮಾಡಿದ್ದೆ ಅದು ಆಗ್ತಾ ಇಲ್ಲ, ನನ್ನ ಅಮೌಂಟ್ ಬ್ಲಾಕೇಜ್ ಆಗಿದೆ, ನಾನು ಯಾರಿಗಾದ್ರೂ ಹಣ ಕೊಟ್ಬಿಟ್ಟು ಆ ಹಣ ಕೂಡ ನನ್ನ ಹತ್ರಕ್ಕೆ ಬರ್ತಾ ಇಲ್ಲ ಅನ್ನೋರ್ಗೂ ಕೂಡ ಅದ್ಭುತ ರೆಮಿಡಿ ಏನು ಅಂತ ಹೇಳಿದ್ರೆ, ಚಕ್ಕೆಯ ಪೌಡರ್ ಮಾಡಿಕೊಂಡು ಅದನ್ನ ಪುಡಿ ಉಪ್ಪಿರುತ್ತಲ್ಲ ಅದು 1 ಸ್ಪೂನ್ ಮತ್ತೆ ಇನ್ನು ಚಕ್ಕೆಯ ಪುಡಿ 1 ಸ್ಪೂನ್ ಹಾಕಿ ರಬ್ ಮಾಡೋದು, ಕೈಯಲ್ಲಿ ರಬ್ ಮಾಡಿ ಸಿಂಕಲ್ಲಿ ವಾಶ್ ಮಾಡ್ಕೊಳ್ಳೋದು. 5 ಮಿನಿಟ್ಸ್ ರಬ್ ಮಾಡಬೇಕಾಗತ್ತೆ. ಇದರಿಂದ ನಿಮ್ಮಲ್ಲಿರುವ ಬ್ಲಾಕೇಜ್ ತೆಗಿಯತ್ತೆ. ಸಿನಮನ್ ಮತ್ತು ಸಾಲ್ಟ್ ಏನಿದೆ ನಿಮ್ಮಲ್ಲಿರುವ ಬ್ಲಾಕೇಜ್ ತೆಗಿಯತ್ತೆ ಅಂತ ಹೇಳ್ಬೋದು. ಸೊ ಇದು ಇವತ್ತಿನ ಅದ್ಭುತವಾದ ರೆಮಿಡಿ ಆಗಿತ್ತು. ಇದನ್ನು ನೀವು ಮಾಡಿ ನೋಡಿ ಅಂತ ಹೇಳ್ತಾ ನಾನು ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಸಾಕಷ್ಟು ಟ್ಯಾರೋ ರೀಡಿಂಗ್ಸ್ಗಳನ್ನ ನಾನು ಪ್ರತಿನಿತ್ಯ ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.